RCB ಪ್ಲೇ ಆಫ್ಗೆ ಕಾಲಿಟ್ಟಾಯಿತು. ಟೇಬಲ್ ಟಾಪರ್ ಆಗೋದು, ಟೈಟಲ್ ಗೆಲ್ಲೋದಷ್ಟೇ ಬಾಕಿ ಅಂತ ಫ್ಯಾನ್ಸ್ ನಿಟ್ಟುಸಿರು ಬಿಡ್ತಾ ಇದ್ರು. ಆದರೆ ರೆಡ್ ಆರ್ಮಿಯ ನಾಕ್ಔಟ್ ರೇಸ್ ಅಷ್ಟು ಈಸಿಯಾಗಿಲ್ಲ. ಹೋಮ್ ಟೀಮ್ ಕಮಿಟ್ಮೆಂಟ್ಸ್ಗಳಿಂದಾಗಿ ಸ್ಟಾರ್ ಪ್ಲೇಯರ್ಸ್ ತಮ್ಮ ದೇಶಗಳಿಗೆ ವಾಪಸ್ ಆಗ್ತಿದ್ದಾರೆ. ಇದೀಗ ಲುಂಗಿ ಎನ್ಗಿಡಿ ಕೂಡ WTC ಫೈನಲ್ಗಾಗಿ ತಮ್ಮ ಹೋಮ್ ಟೀಮ್ ಸೇರಿಕೊಳ್ತಾ ಇದ್ದು, ಅವರ ಜಾಗಕ್ಕೆ ಜಿಂಬಾಬ್ವೆಯ ಬ್ಲ್ಯಾಕ್ ಚೀತಾ ಎಂಟ್ರಿ ಕೊಟ್ಟಿದೆ. ಅಷ್ಟಕ್ಕೂ ಯಾರು ಈ ಬ್ಲೆಸ್ಸಿಂಗ್ ಮುಜರಾಬಾನಿ, ಅವರ ರೆಕಾರ್ಡ್ಸ್ ಹೇಗಿದೆ, RCB ಫ್ರಾಂಚೈಸಿ ಅವರನ್ನ ಯಾವ ಕಾರಣಕ್ಕೆ ಪಿಕ್ ಮಾಡಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಪೋಸ್ಟ್ಪೋನ್ ಆಗಿ ರೀಸ್ಟಾರ್ಟ್ ಆದ್ಮೇಲೆ ತುಂಬಾ ಫ್ರಾಂಚೈಸಿಗಳು ವಿದೇಶಿ ಆಟಗಾರರನ್ನ ಮಿಸ್ ಮಾಡಿಕೊಳ್ತಿದ್ದಾರೆ. ರಾಷ್ಟ್ರೀಯ ತಂಡಗಳ ಪಂದ್ಯಗಳಿಗಾಗಿ ತಮ್ಮ ದೇಶಗಳಿಗೆ ರಿಟರ್ನ್ ಆಗ್ತಿದ್ದಾರೆ. ಈಗಾಗಲೇ ಒಂದಷ್ಟು ಟೀಮ್ಸ್ ಅವರ ಬದಲಿಗೆ ಬೇರೆ ಆಟಗಾರರನ್ನ ರಿಪ್ಲೇಸ್ ಮಾಡಿಕೊಂಡಿವೆ. ಇದೀಗ RCBಯ ಸರದಿ. ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಿ 3 ವಿಕೆಟ್ಗಳನ್ನ ಬೇಟೆಯಾಡಿದಂತ ಲುಂಗಿ ಎನ್ಗಿಡಿ ಸೌತ್ ಆಫ್ರಿಕಾಗೆ ವಾಪಸ್ ಆಗ್ತಿದ್ದಾರೆ. ಜೂನ್ 11ರಿಂದ ನಡೆಯಲಿರುವಂತ ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ WTC ಫೈನಲ್ ತಂಡಕ್ಕಾಗಿ ಸ್ಥಾನ ಪಡೆದಿದ್ದಾರೆ. ಹೀಗಾಗಿ ತಮ್ಮ ರಾಷ್ಟ್ರಕ್ಕೆ ಹೋಗಲೇಬೇಕಾದಂತ ಅನಿವಾರ್ಯತೆಯಲ್ಲಿದ್ದಾರೆ. ಹೀಗಾಗಿ ಎನ್ಗಿಡಿ ಸ್ಥಾನಕ್ಕೆ ಈ ಬ್ಲೆಸ್ಸಿಂಗ್ ಮುಜರಾಬಾನಿಯನ್ನ RCB ಫ್ರಾಂಚೈಸಿ ಖರೀದಿ ಮಾಡಿದೆ. RCB ಟೀಮ್ ಸೇರಿದ ಜಿಂಬಾಬ್ವೆ ಸ್ಟಾರ್ ಬೌಲರ್. ಸದ್ಯ ಈ ಸೀಸನ್ ಅಲ್ಲಿ ಸೌತ್ ಆಫ್ರಿಕಾದ 8 ಪ್ಲೇಯರ್ಸ್ ಬೇರೆ ಬೇರೆ ಟೀಮ್ಗಳಲ್ಲಿ ಆಡ್ತಿದ್ದಾರೆ. ಈ ಪೈಕಿ ಕೆಲವರು WTC ಫೈನಲ್ ಪಂದ್ಯಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಹೀಗಾಗಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದ ತಯಾರಿಗಾಗಿ ಸೌತ್ ಆಫ್ರಿಕಾದ ಆಟಗಾರರು ಮೇ 26ರಂದು IPL ಅನ್ನು ತೊರೆದು ತಮ್ಮ ತವರಿಗೆ ತೆರಳಲಿದ್ದಾರೆ. ಲುಂಗಿ ಎನ್ಗಿಡಿ ಕೂಡ RCB ತಂಡವನ್ನು ತೊರೆಯಲಿದ್ದಾರೆ. ಲುಂಗಿ ಎನ್ಗಿಡಿ ಬದಲಿಗೆ RCB ಫ್ರಾಂಚೈಸಿಯು ಜಿಂಬಾಬ್ವೆ ವೇಗಿ ಬ್ಲೆಸ್ಸಿಂಗ್ ಮುಜರಾಬಾನಿ ಅವರನ್ನ ಆಯ್ಕೆ ಮಾಡಿದೆ. 75 ಲಕ್ಷ ರೂಪಾಯಿಯೊಂದಿಗೆ ಬೆಂಗಳೂರು ತಂಡವನ್ನು ಸೇರ್ಕೊಂಡಿದ್ದಾರೆ. ಆದ್ರೆ ಇವರು ತಾತ್ಕಾಲಿಕ ಒಪ್ಪಂದವನ್ನಷ್ಟೇ ಮಾಡಿಕೊಂಡಿದ್ದಾರೆ. ಅಂದ್ರೆ ಈ ಸೀಸನ್ನ ಉಳಿದ ಪಂದ್ಯಗಳನ್ನಷ್ಟೇ ಆಡ್ತಾರೆ. ಮುಂದಿನ ಸೀಸನ್ ನಲ್ಲಿ ಇವರ ಒಪ್ಪಂದ ರದ್ದಾಗುತ್ತೆ. ಜಿಂಬಾಬ್ವೆ ಪರ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಮುಜರಾಬಾನಿ. ಅಷ್ಟಕ್ಕೂ ಈ ಸಲ RCB ಪ್ರತಿಯೊಬ್ಬ ಆಟಗಾರರನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿಯೇ ಹರಾಜಿನಲ್ಲಿ ಪಿಕ್ ಮಾಡಿದೆ. ಬ್ಯಾಟಿಂಗ್, ಬೌಲಿಂಗ್, ಆಲ್ರೌಂಡರ್ ಹೀಗೆ ಎಲ್ಲಾ ಸ್ಲಾಟ್ಗಳಲ್ಲೂ ಕೂಡ ಬೆಸ್ಟ್ ಸೆಲೆಕ್ಷನ್ ಆಗಿದೆ. ಸದ್ಯ ಮುಜರಾಬಾನಿ ವಿಚಾರದಲ್ಲೂ ಕೂಡ ಅದೇ ಆಗಿದೆ. ಅಷ್ಟಕ್ಕೂ ಯಾರು ಈ ಮುಜರಾಬಾನಿ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಬ್ಲೆಸ್ಸಿಂಗ್ ಮುಜರಾಬಾನಿ ಅವರ ಎಂಟ್ರಿ RCB ಪಾಲಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಬಹುದು. ಜಿಂಬಾಬ್ವೆಯ 6 ಅಡಿ 8 ಇಂಚು ಎತ್ತರದ ಈ ವೇಗದ ಬೌಲರ್ ಈಗಾಗಲೇ ಬೌಲಿಂಗ್ ನಲ್ಲಿ ಎದುರಾಳಿ ತಂಡಗಳಿಗೆ ಮಾರಕವಾಗಿದ್ದಾರೆ. 12 ಟೆಸ್ಟ್, 55 ಏಕದಿನ ಹಾಗೆ 70 T20I ಪಂದ್ಯಗಳನ್ನಾಡಿದ್ದಾರೆ. ಈ ಪೈಕಿ ಟೆಸ್ಟ್ನಲ್ಲಿ 51, ಏಕದಿನದಲ್ಲಿ 69 ಹಾಗೆ T20Iನಲ್ಲಿ 78 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಅದರಲ್ಲೂ ಕೂಡ T20 ಫ್ರೀಲಾನ್ಸರ್ ಆಗಿ ಅದ್ಭುತವಾದಂಥ ಇನ್ನಿಂಗ್ಸ್ಗಳನ್ನಾಡಿದ್ದಾರೆ. ಪ್ರಪಂಚದಾದ್ಯಂತ ವಿವಿಧ ಲೀಗ್ಗಳಲ್ಲಿ ಆಡ್ತಿದ್ದಾರೆ. ಇದು ಮುಜರಾಬಾನಿ ಅವರಿಗೆ ಮೊದಲ IPL ಆಗಿದ್ರು ಕೂಡ ಸಾಕಷ್ಟು T20 ಲೀಗ್ಗಳಲ್ಲಿ ಆಡಿದಂಥ ಅನುಭವ ಅವರಿಗಿದೆ. ILT20ಯಲ್ಲಿ ಗಲ್ಫ್ ಜೈಂಟ್ಸ್ಗಾಗಿ, PSLನಲ್ಲಿ ಕರಾಚಿ ಕಿಂಗ್ಸ್ ಹಾಗೆ ಮುಲ್ತಾನ್ ಸುಲ್ತಾನ್ಗಾಗಿ, CPLನಲ್ಲಿ ಸೇಂಟ್ ಕಿಟ್ಸ್ ಹಾಗೆ ನೆವಿಸ್ ಪೇಟ್ರಿಯಾಟ್ಸ್ಗಾಗಿ ಹಾಗೆ T20 ಬ್ಲಾಸ್ಟ್ನಲ್ಲಿ ನಾರ್ಥಾಂಪ್ಟನ್ ಶೈರ್ಗಾಗಿ ಆಡಿ ಸೈ ಎನಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ 28 ವರ್ಷದ ಮುಜರಾಬಾನಿ 118 T20 ಪಂದ್ಯಗಳನ್ನು ಆಡಿದ್ದು 127 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಅವರ ಎಕಾನಮಿ ರೇಟ್ 7.24 ಆಗಿದೆ. ಅಲ್ಲದೆ 6.8 ಅಡಿ ಎತ್ತರ ಇರೋದ್ರಿಂದ ಬೌನ್ಸ್ ಮೂಲಕವೇ ಕೂಡ ಎದುರಾಳಿಗಳಿಗೆ ಮಾರಕವಾಗ್ತಿದ್ದಾರೆ. ಎಲ್ಲಾ ಫಾರ್ಮೆಟ್ ಕ್ರಿಕೆಟ್ನಲ್ಲೂ ಕೂಡ ನಿಯಮಿತವಾಗಿ ವಿಕೆಟ್ಗಳನ್ನು ಪಡೆದಿದ್ದಾರೆ. ಇದೇ ಕಾರಣಕ್ಕೆ RCB ಫ್ರಾಂಚೈಸಿ ಮುಜರಾಬಾನಿಯನ್ನ ಸೆಲೆಕ್ಟ್ ಮಾಡಿದೆ. ಸದ್ಯ ಮೇ 22ರಿಂದ ಆರಂಭವಾಗುವಂತ ಇಂಗ್ಲೆಂಡ್ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯಕ್ಕೆ ಮುಜರಾಬಾನಿ ಸದ್ದಾಗ್ತಾ ಇದ್ದಾರೆ. ಆನಂತರ IPLನ ಪ್ಲೇ ಆಫ್ಗೂ ಮುಂಚಿತವಾಗಿಯೇ RCB ತಂಡವನ್ನು ಸೇರಿಕೊಳ್ತಾರೆ. ಮೇ 27ರಂದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ RCB ಅಂತಿಮ ಲೀಗ್ ಹಂತದ ಪಂದ್ಯದ ವೇಳೆಗೆ ತಂಡವನ್ನು ಕೂಡಿಕೊಳ್ತಾರೆ. ಸದ್ಯ RCB ಫ್ರಾಂಚೈಸಿ ಬ್ಲೆಸ್ಸಿಂಗ್ ಮುಜರಾಬಾನಿ ಸೇರ್ಪಡೆ ಬಗ್ಗೆ ಅಧಿಕೃತವಾಗಿ ಅನೌನ್ಸ್ ಅನ್ನು ಕೂಡ ಮಾಡಿಯಾಗಿದೆ. ಮೇ 26ಕ್ಕೆ ಲುಂಗಿ ಎನ್ಗಿಡಿ ತಂಡವನ್ನು ತೊರೆಯಲಿದ್ದು, ಆ ಬಳಿಕ ಬ್ಲೆಸ್ಸಿಂಗ್ ಮುಜರಾಬಾನಿ RCB ಟೀಮ್ ಅನ್ನು ಸೇರಿಕೊಳ್ತಾರೆ. ಪ್ಲೇ ಆಫ್ ಪಂದ್ಯಗಳಲ್ಲಿ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ಪ್ರಸ್ತುತ ಅವರ ಕರಿಯರ್ ರೆಕಾರ್ಡ್ಸ್ ಅನ್ನ ನೋಡ್ತಾ ಇದ್ರೆ ಬೇಟೆಗಾರರ ಬೇಟೆಯಾಡುವಂತ ರಣಬೇಟೆಗಾರನಂತೆ ಕಾಣ್ತಾ ಇದ್ದಾರೆ. RCB ಅಭಿಮಾನಿಗಳು ಕೂಡ ಅವರ ಪರ್ಫಾರ್ಮೆನ್ಸ್ ನೋಡೋಕೆ ಕುತೂಹಲದಿಂದ ಕಾಯ್ತಿದ್ದಾರೆ. ನಮಸ್ಕಾರ.